ಹೇಗಿರುತ್ತೆ? ನಾಶ ಆಗ್ತಿರುವಂತ ನಮ್ಮ ಭೂಮಿನ ಕಾಪಾಡೋದಕ್ಕೆ ಮಾನ್ಸ್ಟರ್ಸ್ ಗಳು ಬಂದ್ರೆ ಹೌದು, ಅಂತದ್ದೇ ಒಂದು ಅಡ್ವೆಂಚರಸ್ ಆಗಿರುವಂತ ಮೂವಿನ ನಾವ್ ಇವತ್ತು ನೋಡ್ತಿರೋದು. ಅಂದಂಗೆ ಮೂವಿ ಹೆಸರು ಗಾಡ್ಜಿಲ್ಲಾ ಎಕ್ಸ್ ಕಾಂಗ್ ದ ನ್ಯೂ ಎಂಪೈರ್ ಅಂತ. ಈ ಮೂವಿಯ ಪಾರ್ಟ್ 1 ಅನ್ನ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆ ಮೂವಿನ ನೀವು ನೋಡಬಹುದು. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಭೂಮಿಯ ಒಳಗಡೆ ಇರುವಂತ ಮತ್ತೊಂದು ಪ್ರಪಂಚ ಹ್ಯಾಲೋ ಅರ್ತ್ ನ ತೋರಿಸ್ತಾರೆ. ಇದೇ ಜಾಗದಲ್ಲಿರುವಂತ ಕಾಂಗ್ ನ ಹೈನ ರೀತಿ ಇರುವಂತ ಒಂದಷ್ಟು ಜೀವಿಗಳು ಗುಂಪ್ನಲ್ಲಿ ಅಟ್ಟಿಸ್ಕೊಂಡು ಬರ್ತಿರ್ತವೆ, ಇದನ್ನ ಬೇಟೆ ಆಡೋದಕ್ಕೆ ಅಂತ. ಆದ್ರೆ ಇಲ್ಲಿಂದ ಮುಂದೆ ಓಡೋಗೋದಕ್ಕೆ ಕಾಂಗ್ಗೆ ದಾರಿ ಇರೋದಿಲ್ಲ. ಆದ್ರಿಂದ ಒಂದು ಕ್ರಿಯೇಚರ್ ಮುಂದೆ ಬರ್ತಿದ್ದಂಗೆನೆ ಕಾಂಗ್ ಮಾಡಿರುವಂತ ಟ್ರ್ಯಾಪ್ ನ ಒಳಗಡೆ ಅದು ಬಿದ್ದೋಗುತ್ತೆ. ಹಾಗೆ ತುಂಬಾ ಕ್ರಿಯೇಚರ್ಸ್ ಗಳು ಈ ಟ್ರ್ಯಾಪ್ ಗೆ ಸಿಕ್ಕಿ ಸತ್ತೋಗ್ತವೆ. ಆಗ ಕಾಂಗ್ ಕೂಡ ಒಂದು ಕ್ರಿಯೇಚರ್ ನ ಸೀಳಿ ಅವುಗಳನ್ನ ಹೆದರಿಸಿ ಅಲ್ಲಿಂದ ಓಡಿಸ್ಬಿಡುತ್ತೆ. ಸರಿ ಅಂತ ಅಲ್ಲೇ ಇದ್ದಂತ ನೀರ್ನ ಕಾಂಗ್ ಸ್ನಾನ ಮಾಡ್ಕೊಂಡು ಬೇಟೆ ಆಡಿರುವಂತ ಪ್ರಾಣಿನ ತಿನ್ನೋದಕ್ಕೆ ನೋಡುತ್ತೆ. ಆದ್ರೆ ಒಂದು ಹಲ್ಲು ಇದಕ್ಕೆ ಹುಳುಕಲ್ಲಾಗೋಗಿರುತ್ತೆ. ಅದೇ ಸಮಯಕ್ಕೆ ಕಾಂಗ್ ರೀತಿನೇ ಯಾವ್ದೋ ಒಂದು ಜೀವಿ ಕೂಗ್ತಿರುತ್ತೆ. ಅದಕ್ಕೆ ಕಾಂಗ್ ಕೂಡ ಆ ವಾಯ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದ್ರೆ ಕಪ್ಪೆ ರೀತಿಯ ಒಂದು ಕ್ರಿಯೇಚರ್ ಆ ರೀತಿ ಸೌಂಡ್ ಮಾಡ್ತಿರುತ್ತೆ ಅಷ್ಟೇ. ಇದನ್ನ ನೋಡಿ ಕಾಂಗ್ ಅಂತೂ ತುಂಬಾನೇ ಡಿಸಪಾಯಿಂಟ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಇದು ಬೇರೆ ಗೋರಿಲ್ಲಾಸ್ ಗಳನ್ನ ಹುಡುಕ್ತಿರುತ್ತೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಆಂಡ್ರಿವ್ ನ ತೋರಿಸ್ತಾರೆ. ಇವಳು ಅಲ್ಲಿ ಬಂದಿರುವಂತ ಮೀಡಿಯಾದವರಿಗೆ ಹೇಳ್ತಿರ್ತಾಳೆ, ಕಾಂಗ್ ಈಗ ಹ್ಯಾಲೋ ಅರ್ತ್ ನಲ್ಲಿ ತುಂಬಾ ಸೇಫ್ ಆಗಿದೆ. ಅದು ಪ್ರತಿದಿನನೂ ಅದ್ರ ರೀತಿನೇ ಇರುವಂತ ಬೇರೆ ಗೋರಿಲ್ಲಾಸ್ ಗಳನ್ನ ಹುಡುಕ್ತಿದೆ. ಆದ್ರೆ ಎಷ್ಟೇ ಹುಡುಕಿದ್ರು ಅದಕ್ಕೆ ಬೇರೆ ಗೋರಿಲ್ಲಾಸ್ ಗಳು ಸಿಕ್ಕಿಲ್ಲ. ನಾವು ಕೂಡ ಇನ್ನು ಹ್ಯಾಲೋ ಅರ್ತ್ ನ ಬರೀ 5% ಅಷ್ಟೇ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿರೋದು. ಕಾಂಗ್ ಭೂಮಿ ಒಳಗಡೆ ಹ್ಯಾಲೋ ಅರ್ತ್ ನಲ್ಲಿ ಇದ್ರೆ ಗಾಡ್ಜಿಲ್ಲಾ ಭೂಮಿ ಮೇಲೆ ಇದ್ದು ಭೂಮಿಗೆ ಬರುವಂತ ಅಪಾಯದಿಂದ ಮನುಷ್ಯರನ್ನ ಕಾಪಾಡ್ತಿದೆ ಅಂತ. ನಂತರ ನಮ್ಗೆ ಗಾಡ್ಜಿಲ್ಲಾನ ತೋರಿಸ್ತಾರೆ. ಸಿಟಿ ಮೇಲೆ ಒಂದು ಟೈಟನ್ ಅಟ್ಯಾಕ್ ಮಾಡಿ ಎಲ್ಲಾನು ಧ್ವಂಸ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಗಾಡ್ಜಿಲ್ಲಾ ಬಂದು ಆ ಟೈಟನ್ ಗೆ ಚೆನ್ನಾಗಿ ಹೊಡೆದು ಅದರ ಅಟಾಮಿಕ್ ಬ್ರೆತ್ ನ ಸಹಾಯದಿಂದ ಅದನ್ನ ಸಾಯಿಸ್ಬಿಡುತ್ತೆ. ನಂತರ ನಮ್ಗೆ ಹ್ಯಾಲೋ ಅರ್ತ್ ನಲ್ಲಿರುವಂತ ಮೊನಾರ್ಕ್ ಕಂಪನಿಯ ಔಟ್ ಪೋಸ್ಟ್ ಅನ್ನ ತೋರಿಸ್ತಾರೆ. ಇಲ್ಲಿ ಇವರ ಕೆಲಸ ಏನು ಅಂತಂದ್ರೆ ಯಾವಾಗ್ಲೂ ಕಾಂಗ್ ನ ಅಬ್ಸರ್ವ್ ಮಾಡ್ತಿರೋದು. ಅದೇ ಸಮಯಕ್ಕೆ ಇವರಿಗೆ ತುಂಬಾ ವಿಚಿತ್ರವಾಗಿರುವಂತ ಸಿಗ್ನಲ್ಸ್ ಗಳು ರಿಸೀವ್ ಆಗೋದಕ್ಕೆ ಶುರುವಾಗುತ್ತೆ. ನಂತರ ಸೀನ್ ಭೂಮಿಗೆ ಶಿಫ್ಟ್ ಆಗುತ್ತೆ. ಇಲ್ಲೇ ನಮ್ಗೆ ಹ್ಯಾಲೋ ಅರ್ತ್ ಗೆ ಹೋಗುವಂತ ಪೋರ್ಟಲ್ ನು ಕೂಡ ತೋರಿಸ್ತಾರೆ. ಈ ಕಡೆ ಮೊನಾರ್ಕ್ ಕಂಪನಿಲಿ ಆಂಡ್ರಿವ್ ಹಾಗೆ ಅವಳ ಟೀಮ್ ನವರು ಈ ತರ ತುಂಬಾ ವಿಚಿತ್ರವಾಗಿರುವಂತ ಸಿಗ್ನಲ್ಸ್ ಗಳು ರಿಸೀವ್ ಆಗ್ತಿರೋದ್ರಿಂದ ಎಲ್ರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಹಾಗೆ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಗಾಡ್ಜಿಲ್ಲಾ ಈಗ ಯಾವಾಗ್ಲೂ ಒಂದು ಸ್ಟೇಡಿಯಂ ನ ಒಳಗಡೆ ಮಲಗಿರುತ್ತೆ ಅಂತ. ಈ ಕಡೆ ನಮ್ಗೆ ಸ್ಕೂಲ್ ನಲ್ಲಿರುವಂತ ಜಿಯಾನ ತೋರಿಸ್ತಾರೆ. ನಿಮ್ಗೆ ಗೊತ್ತಿರಬಹುದು ಇವಳಿಗೆ ಮಾತು ಕೂಡ ಬರೋದಿಲ್ಲ, ಹಾಗೆ ಕಿವಿನೂ ಕೂಡ ಕೇಳಿಸೋದಿಲ್ಲ. ಹೀಗೆ ಇವಳು ಕ್ಲಾಸ್ ನಲ್ಲಿ ಇರಬೇಕಾದ್ರೆ ತುಂಬಾ ವಿಚಿತ್ರವಾಗಿರುವಂತ ವಿಷನ್ಸ್ ಗಳೆಲ್ಲ ಬರೋದಕ್ಕೆ ಶುರುವಾಗ್ತವೆ. ಆ ವಿಷನ್ಸ್ ಗಳಲ್ಲಿ ಇವಳಿಗೂ ಕೂಡ ಅದೇ ತರದ ಸಿಗ್ನಲ್ಸ್ ಗಳೆಲ್ಲ ಕಾಣಿಸ್ತವೆ. ಆಗ್ಲೇ ಆಂಡ್ರಿವ್ ಹಾಗೆ ಅವಳ ಟೀಮ್ ನವರಿಗೆ ತುಂಬಾ ವಿಚಿತ್ರವಾಗಿರುವಂತ ಸಿಗ್ನಲ್ಸ್ ಗಳೆಲ್ಲ ರಿಸೀವ್ ಆಗ್ತಿದ್ವಲ್ಲ, ಅದೇ ತರದ ಸಿಗ್ನಲ್ಸ್ ಗಳು. ಆಗ ಟೀಚರ್ಸ್ ಗಳು ಜಿಯಾ ಗಾರ್ಡಿಯನ್ ಆಗಿರುವಂತ ಆಂಡ್ರಿವ್ ನ ಕರೆಸಿ ಅವಳು ಬರ್ದಿರುವಂತ ವಿಚಿತ್ರವಾಗಿರುವಂತ ಡ್ರಾಯಿಂಗ್ ಗಳನ್ನ ತೋರಿಸ್ತಾರೆ. ಇನ್ಮೇಲಿಂದ ಈ ರೀತಿ ಆಗೋದಿಲ್ಲ ಅಂತ ಹೇಳಿ ಜಿಯಾ ಹತ್ರ ಬಂದು ಕೇಳ್ತಾಳೆ, ಯಾಕೆ ಈ ರೀತಿ ಎಲ್ಲ ನೀನು ಬಿಡಿಸಿದ್ಯಾ ಅಂತ. ಆದ್ರೆ ಯಾಕೆ ಇವಳು ಆ ರೀತಿ ಮಾಡಿದ್ಲು ಅಂತ ಇವಳಿಗೆನೆ ಗೊತ್ತಿರೋದಿಲ್ಲ. ಹಾಗೆ ಇವಳು ಬುಡಕಟ್ಟು ಜನಾಂಗದ ಮಧ್ಯೆ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ಮಾಮೂಲಿ ಪ್ರಪಂಚಕ್ಕೆ ಹೊಂದ್ಕೊಂಡು ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅಷ್ಟೇ ಅಲ್ಲ, ನಾನ್ ಯಾವಾಗ್ಲೂ ಕಾಂಗ್ ಜೊತೆನೆ ಇರಬೇಕು ಅಂತ ಇವಳು ಹೇಳ್ತಿರ್ತಾಳೆ. ನಂತರ ಇವಳು ಮನೆಗ್ ಬಂದು ಜಿಯಾ ಮಾಡಿದಂತ ಡ್ರಾಯಿಂಗ್ ಅನ್ನ ನೋಡಿದಾಗ ಇವಳಿಗೆ ಅರ್ಥ ಆಗೋಗುತ್ತೆ. ಇವರಿಗೆ ಸಿಕ್ತಿರುವಂತ ಆ ವಿಚಿತ್ರವಾಗಿರುವಂತ ಸಿಗ್ನಲ್ ಹಾಗೆ ಜಿಯಾ ಬಿಡಿಸಿರೋದು ಎರಡು ಒಂದೇ ಸಿಗ್ನಲ್ ಅಂತ. ಈ ಕಡೆ ಹ್ಯಾಲೋ ಅರ್ತ್ ನ ಔಟ್ ಪೋಸ್ಟ್ ನಲ್ಲಿ ಎಲ್ಲರೂ ಮಲಗಿರ್ಬೇಕಾದ್ರೆ ಯಾವುದೋ ಒಂದು ಕ್ರಿಯೇಚರ್ ಇವರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಈ ಕಡೆ ಮನೆಯಲ್ಲಿ ಜಿಯಾ ಹೆದರ್ಕೊಂಡಿರೋದನ್ನ ನೋಡಿ ಏನಾಯ್ತು ಅಂತ ಆಂಡ್ರೂಸ್ ಕೇಳಿದಾಗ ನನಗೆ ಏನೋ ಆಗ್ಬಿಟ್ಟಿದೆ, ವಿಚಿತ್ರವಾಗಿರುವಂತ ವಿಷನ್ಸ್ ಗಳೆಲ್ಲ ಬರ್ತಿವೆ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲೇ ಹೇಳ್ತಾಳೆ. ಆದ್ರಿಂದ ಇವಳು ಜಿಯಾಗೆ ಸಮಾಧಾನ ಮಾಡಿ ಮಾರನೇ ದಿನನೇ ಬರ್ನಿ ಹತ್ರ ಬರ್ತಾಳೆ. ಯಾಕೆಂತಂದ್ರೆ ಬರ್ನಿ ಒಬ್ಬ ತುಂಬಾ ಒಳ್ಳೆ ಸೈಂಟಿಸ್ಟ್, ಸಿಗ್ನಲ್ಸ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಆದ್ರಿಂದ ಆಂಡ್ರೂಸ್ ಇವನಿಗೆ ಹೇಳ್ತಾಳೆ, ನಮ್ಮ ಟೀಮ್ ಅವರಿಗೆ ನಿರಂತರವಾಗಿ ಒಂದು ಸಿಗ್ನಲ್ ಸಿಗ್ತಾನೆ ಇದೆ. ಅದೇ ತರದ ಸಿಗ್ನಲ್ ಅನ್ನ ನನ್ನ ಮಗಳು ಜಿಯಾ ಕೂಡ ಡ್ರಾ ಮಾಡಿದಾಳೆ. ಈ ಸಿಗ್ನಲ್ ಬಗ್ಗೆ ನಮ್ಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ಗೊಂದ್ ಸ್ವಲ್ಪ ಸಹಾಯ ಮಾಡುವಂತ. ಅದಕ್ಕೆ ಬರ್ನಿ ಕೂಡ ಸರಿ ಅಂತ ಹೇಳಿ ಒಂದೇ ಒಂದು ಕಂಡೀಷನ್ ಆಗ್ತಾನೆ, ನೀವು ನನ್ನ ಹ್ಯಾಲೋ ಅರ್ತ್ ಗೆ ಕರ್ಕೊಂಡು ಹೋಗೋ ಹಾಗಿದ್ರೆ ಮಾತ್ರ ಸಹಾಯ ಮಾಡ್ತೀನಿ ಅಂತ. ಅದೇ ಸಮಯಕ್ಕೆ ಅವಳಿಗೆ ಗೊತ್ತಾಗುತ್ತೆ ಗಾಡ್ಜಿಲ್ಲಾ ಮತ್ತೆ ಎದ್ದೊಳ್ತಿದೆ ಅಂತ. ಹೌದು, ಗಾಡ್ಜಿಲ್ಲಾ ಸ್ಟೇಡಿಯಂ ಇಂದ ಎದ್ದು ಏನನ್ನೋ ಹುಡ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ಪೋರ್ಟಲ್ ನಲ್ಲಿ ಮೂವ್ಮೆಂಟ್ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನ ಜಿಯಾ ಕೂಡ ಫೀಲ್ ಮಾಡ್ತಾಳೆ. ಆಗ ಆಂಡ್ರೂಸ್ ಗೆ ಗೊತ್ತಾಗೋಗುತ್ತೆ ಕಾಂಗ್ ಹ್ಯಾಲೋ ಅರ್ತ್ ಇಂದ ಹೊರಗಡೆ ಬಂದಿದೆ ಅಂತ. ಅದಕ್ಕೆ ಇವರೆಲ್ಲರೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಕಾಂಗ್ ಹ್ಯಾಲೋ ಅರ್ತ್ ಇಂದ ಹೊರಗಡೆ ಬಂದಿರೋದೇನಾದ್ರೂ ಗಾಡ್ಜಿಲ್ಲಾಗೆ ಗೊತ್ತಾದ್ರೆ ಮತ್ತೆ ಗಾಡ್ಜಿಲ್ಲಾ ಹಾಗೆ ಕಾಂಗ್ ನ ಮಧ್ಯೆ ಒಂದು ದೊಡ್ಡ ಯುದ್ಧ ಶುರು ಆಗೋಗುತ್ತೆ ಅಂತ. ಇವಳು ಹೊರಗಡೆ ಬಂದಾಗ ಜಿಯಾ ಹೇಳ್ತಾಳೆ ಕಾಂಗುಗೆ ಹಲ್ ನೋಯ್ತಿದೆ ಅಂತ. ಆಗ ಕಾಂಗ್ ನ ಪ್ರಜ್ಞೆ ತಪ್ಪಿಸ್ತಾರೆ. ನಂತರ ಟೈಟನ್ಸ್ ಗಳ ಡಾಕ್ಟರ್ ಆಗಿರುವಂತ ಟ್ರಾಪರ್ ಅಲ್ಲಿಗೆ ಬಂದು ಅವರ ಶಿಪ್ ನ ಸಹಾಯದಿಂದ ಕಾಂಗ್ ನ ಹಲ್ಲನ್ನ ಹೊರಗಡೆ ತೆಗಿತಾನೆ. ಆಂಡ್ರೂಸ್ ಹಾಗೆ ಟ್ರಾಪರ್ ಕಾಲೇಜ್ ಇಂದನೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳು. ಅಷ್ಟೇ ಅಲ್ಲ,
ಅಲ್ಲ, ಟ್ರಾಪರ್ ಕಾಂಗುಗೆ ಒಂದು ಆರ್ಟಿಫಿಷಿಯಲ್ ಹಲ್ಲನ್ನು ಕೂಡ ಹಾಕಿರ್ತಾನೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಆಂಡ್ರೂಸ್ ಹಾಗೆ ಟ್ರಾಪರ್ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅಂತ. ಹಾಗೆ ಜಿಯಾ ಕಾಂಗುಗೆ ರೆಸ್ಟ್ ಮಾಡು ಅಂತ ಹೇಳ್ತಿರ್ತಾಳೆ. ನಂತರ ಬರ್ನಿ ಆ ಸಿಗ್ನಲ್ಸ್ ಗಳ ಬಗ್ಗೆ ತುಂಬಾ ರಿಸರ್ಚ್ ಅನ್ನ ಮಾಡಿ ಆಂಡ್ರೂಸ್ಗೆ ಬಂದು ಹೇಳ್ತಾನೆ, ನಿಮ್ಗೆ ಸಿಕ್ತಿರುವಂತ ಸಿಗ್ನಲ್ ಬರ್ತಿರೋದು ಹ್ಯಾಲೋ ಅರ್ತ್ ನ ಒಳಗಿಂದಾನೆ. ಇದನ್ನ ಡಿಕೋಡ್ ಮಾಡಿದಾಗ ನನ್ಗೆ ಗೊತ್ತಾಯ್ತು ಈ ಸಿಗ್ನಲ್ ನ ಅರ್ಥ ಹೆಲ್ಪ್ ಅಂತ. ಅಂದ್ರೆ ಹ್ಯಾಲೋ ಅರ್ತ್ ನಿಂದ ಯಾರೋ ನಮ್ಮನ್ನ ಹೆಲ್ಪ್ ಗೋಸ್ಕರ ಕರೀತಿದ್ದಾರೆ ಅಂತ. ಅದಕ್ಕೆ ಆಂಡ್ರೂ ಹಾಗೆ ಅವಳ ಟೀಮ್ ನವರು ಡಿಸೈಡ್ ಮಾಡ್ತಾರೆ, ನಾವು ಹ್ಯಾಲೋ ಅರ್ತ್ ಗೆ ಹೋಗಿ ನೋಡ್ಬೇಕು ಯಾರು ನಮ್ನ ಹೆಲ್ಪ್ ಗೋಸ್ಕರ ಕರೀತಿದ್ದಾರೆ ಅಂತ. ಆಗ ಜಿಯಾ ಕೂಡ ಹೇಳ್ತಿರ್ತಾಳೆ, ನಾನು ಕೂಡ ನಿಮ್ ಜೊತೆ ಹ್ಯಾಲೋ ಅರ್ತ್ ಗೆ ಬರ್ತೀನಿ. ಯಾಕೆಂತಂದ್ರೆ ಆ ಸಿಗ್ನಲ್ ಅಲ್ಲಿ ಹೆಲ್ಪ್ ಕೇಳ್ತಿರೋರು ನನ್ ವಿಷನ್ ನಲ್ಲಿ ಬಂದು ನನ್ಗೂ ಕೂಡ ಹೆಲ್ಪ್ ಕೇಳ್ತಿದ್ದಾರೆ ಅಂತ. ಇನ್ನೇನ್ ಮಾಡುದು ಅಂತ ಆಂಡ್ರೂಸ್ ಕೂಡ ಸರಿ ಅಂತ ಒಪ್ಕೋತಾಳೆ. ಅಷ್ಟೇ ಅಲ್ಲ, ಬರ್ನಿ ಕಂಡೀಷನ್ ಹಾಕಿರೋ ಪ್ರಕಾರ ಇವನನ್ನು ಕೂಡ ಹ್ಯಾಲೋ ಅರ್ತ್ ಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೂ ಕೂಡ ಆಂಡ್ರೂಸ್ ಸರಿ ಅಂತ ಒಪ್ಕೋತಾಳೆ. ಈ 4 ಜನರ ಜೊತೆ ಈ ಶಿಪ್ ನ ಪೈಲಟ್ ಕೂಡ ಇರ್ತಾನೆ. ಅದೇ ಸಮಯಕ್ಕೆ ಕಾಂಗುಗೆ ಎಚ್ಚರ ಆಗುತ್ತೆ. ಕಾಂಗ್ ಆ ಪೋರ್ಟಲ್ ಮುಖಾಂತರ ಹ್ಯಾಲೋ ಅರ್ತ್ ಗೆ ಹೋಗ್ತಿರ್ಬೇಕಾದ್ರೆ ಇವರು ಕೂಡ ಅವ್ರ ಹಿಂದೆನೆ ಟ್ರಾವೆಲ್ ಮಾಡ್ತಾ ಕೊನೆಗೂ ಹ್ಯಾಲೋ ಅರ್ತ್ ಗೆ ಬಂದು ತಲುಪ್ತಾರೆ. ಬರ್ನಿಗಂತೂ ಇಲ್ಲಿನ ಪರಿಸರದ ಸೌಂದರ್ಯನ ನೋಡಿ ತುಂಬಾನೇ ಸಂತೋಷ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಇವರ ಶಿಪ್ ನ ಸುತ್ತ ವರ್ಟಸಿನ್ಸ್ ಅನ್ನೋ ಒಂದಷ್ಟು ಕ್ರಿಯೇಚರ್ಸ್ ಗಳು ಬರ್ತವೆ. ಆದ್ರೆ ಇವುಗಳು ಫ್ರೆಂಡ್ಲಿ ಕ್ರಿಯೇಚರ್ಸ್ ಗಳು, ಇವರಿಗೆ ಏನು ಮಾಡೋದಿಲ್ಲ. ಆದ್ರೆ ಕೋಪ ಬಂತು ಅಂತಂದ್ರೆ ಶಾಕ್ ಅನ್ನ ಕೊಡುವಂತ ಪವರ್ ಇವುಗಳಿಗೆ ಇರುತ್ತೆ. ಈ ಕಡೆ ನಮ್ಗೆ ಭೂಮಿ ಮೇಲೆ ತೋರಿಸ್ತಾರೆ. ಗಾಡ್ಜಿಲ್ಲಾ ಫ್ರಾನ್ಸ್ ನಲ್ಲಿರುವಂತ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರುವಂತ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳನ್ನ ಹೀರ್ಕೊಂಡು ತನ್ನನ್ನ ತಾನು ಚಾರ್ಜ್ ಮಾಡ್ಕೊಳ್ತಿರುತ್ತೆ. ಆದ್ರೆ ಇದು ಏನಕ್ಕೆ ಈ ರೀತಿ ಮಾಡ್ತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರಿಂದ ಮೊನಾರ್ಕ್ ನವರು ಇದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಗಾಡ್ಜಿಲ್ಲಾ ಈಗ ಚಾರ್ಜ್ ಆಗಿರೋದ್ರಿಂದ ಒಂದೇ ಏಟಿಗೆ ಎಲ್ಲರನ್ನ ಧ್ವಂಸ ಮಾಡ್ಬಿಡುತ್ತೆ. ಈ ಕಡೆ ಇವರೆಲ್ಲರೂ ಹ್ಯಾಲೋ ಅರ್ತ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಮೊನಾರ್ಕ್ ನ ಔಟ್ ಪೋಸ್ಟ್ ಇದ್ದಂತ ಜಾಗದಲ್ಲಿ ಹೊಗೆ ಬರ್ತಿರುತ್ತೆ. ಆದ್ರಿಂದ ಇವರೆಲ್ಲರೂ ಕೆಳಗಡೆ ಬಂದು ನೋಡಿದ್ರೆ ಆ ಔಟ್ ಪೋಸ್ಟ್ ಕಂಪ್ಲೀಟ್ ಆಗಿ ಧ್ವಂಸ ಆಗೋಗಿರುತ್ತೆ. ಇದನ್ನೆಲ್ಲ ಯಾರು ಮಾಡಿರ್ಬೋದು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇವರಿಗೆ ಇರೋದಿಲ್ಲ. ಅಲ್ಲೇ ಇವರಿಗೊಂದು ಕ್ಯಾಮ್ರಾ ಸಿಗುತ್ತೆ. ನಂತರ ಮುಂದೆ ಬೆಟ್ಟದ ಮೇಲೆ ನೋಡಿದ್ರೆ ಯಾವುದೋ ಒಂದು ಜೀವಿಯ ಕೈ ಗುರುತು ಇರುತ್ತೆ. ಅದನ್ನ ನೋಡಿ ಇವರು ತುಂಬಾನೇ ಶಾಕ್ ಆಗೋಗಿರ್ತಾರೆ. ಯಾಕೆ ಅಂತಂದ್ರೆ ಇದು ಕಾಂಗ್ ನ ಕೈ ಗುರುತು ಅಲ್ಲ, ಯಾವುದೋ ಮಂಕಿ ಪ್ರಜಾತಿಯ ಬೇರೆ ಜೀವಿದು. ಈ ಕಡೆ ಕಾಂಗ್ ದಿನ ಮಲ್ಕೊಳ್ಳುವಂತ ಜಾಗಕ್ಕೆ ಬಂದಾಗ ಏನೋ ವಿಚಿತ್ರವಾಗಿ ಶಬ್ದ ಇದಕ್ಕೆ ಕೇಳಿಸುತ್ತೆ. ಆದ್ರಿಂದ ಇದರ ಆಕ್ಷನ್ ತಗೊಂಡು ಮುಂದೆ ಬಂದು ನೋಡಿದ್ರೆ ಕೆಳಗಡೆ ಆ ಜಾಗದಲ್ಲಿ ಬ್ಲೂ ಕಲರ್ ಲೈಟ್ ಎಲ್ಲ ಬರ್ತಿರುತ್ತೆ. ಆದ್ರಿಂದ ಇದು ಕೂಡ ಕೆಳಗಡೆ ಬಂದಾಗ ಇದರ ಕೈಯಲ್ಲಿದ್ದಂತ ಆಕ್ಸ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಇದರ ಸುತ್ತಮುತ್ತ ಇರುವಂತ ಸ್ಟೋನ್ ಗಳು ಇದಕ್ಕೆ ಪವರ್ ಕೊಡ್ತಿರೋದು. ಅದೇ ಸಮಯಕ್ಕೆ ಮುಂದೆ ಹೋಗೋದಕ್ಕೆ ದಾರಿ ಕಾಣಿಸುತ್ತೆ. ಅಲ್ಲಿಂದ ಮುಂದೆ ಬಂದಾಗ ಕಾಂಗ್ ಒಂದು ಹೊಸ ಪ್ರಪಂಚನ ಡಿಸ್ಕವರ್ ಮಾಡುತ್ತೆ. ಯಾಕೆಂತಂದ್ರೆ ಈ ತರ ಕೆಳಗಡೆ ಜಾಗ ಇದೆ ಅನ್ನೋದು ಕಾಂಗುಗೆ ಗೊತ್ತೇ ಇರ್ಲಿಲ್ಲ. ಆಗ ಇದ್ರ ಮುಂದೆ ಒಂದು ಒರಂಗುಟನ್ನ ಸಣ್ಣ ಮರಿ ಬರುತ್ತೆ. ಇದರ ಹೆಸರು ಸೂಕೋ ಅಂತ. ಅದನ್ನ ನೋಡಿ ತುಂಬಾ ಖುಷಿಯಾಗಿ ಕಾಂಗ್ ಅದನ್ನ ಮುಟ್ಟೋದಕ್ಕೆ ಅಂತ ಹೋದ್ರೆ ಅದು ಕಚ್ಬಿಟ್ಟು ಅಲ್ಲಿಂದ ಓಡೋಗ್ತಿರುತ್ತೆ. ಅದೇ ಸಮಯಕ್ಕೆ ಮತ್ತಷ್ಟು ಗೋರಿಲಾಗಳು ಬಂದು ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರೆ ಕಾಂಗುಗೆ ಇದೆಲ್ಲ ಒಂದು ಮ್ಯಾಟರ್ ಅಲ್ಲ, ಅವುಗಳಿಗೆಲ್ಲ ಚೆನ್ನಾಗಿ ಹೊಡೆದಾಕ್ಬಿಡುತ್ತೆ. ಅದೇ ಸಮಯಕ್ಕೆ ಒಂದು ಗೋರಿಲಾ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಕಾಂಗ್ ಒಳ್ಳೆ ಮನ್ಸಿಂದ ಅದನ್ನ ಕಾಪಾಡಿದ್ರೆ ಅದು ಇದನ್ನೇ ಸಾಯಿಸೋದಕ್ಕೆ ಅಂತ ಬರುತ್ತೆ. ಇದರಿಂದ ಇದಕ್ಕೆ ತುಂಬಾ ಕೋಪ ಬಂದು ಜೂಕೋನ ಹಿಡ್ಕೊಂಡು ಜೂಕೋ ಇಂದಾನೆ ಎಲ್ಲರಿಗೂ ಹೊಡಿತಾ ಅವುಗಳನ್ನೆಲ್ಲ ಸೋಲಿಸ್ಬಿಡುತ್ತೆ. ಆದ್ರೆ ಒಂದೇ ಒಂದು ಗೋರಿಲಾ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಓಡೊಂಟೋಗುತ್ತೆ. ಆಗ ಕಾಂಗ್ ಸೂಕೋನ ಹಿಡ್ಕೊಂಡು ನೀನ್ ಎಲ್ಲಿಂದ ಬಂದಿದ್ಯಾ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ಮೊದ್ಲು ಅದಕ್ಕೆ ಒಪ್ಕೊಳ್ದೆ ಇದ್ರು ನಂತರ ಸರಿ ಅಂತ ಹೇಳಿ ಜೂಕೋ ಕಾಂಗ್ ನ ಅವ್ರ ಜಾಗಕ್ಕೆ ಕರ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ಇವರೆಲ್ಲರಿಗೂ ಆ ಕ್ಯಾಮ್ರಾದಿಂದ ಒಂದು ಫೋಟೇಜ್ ಸಿಗುತ್ತೆ. ಆ ಫುಟೇಜ್ ನಲ್ಲಿ ಯಾವುದೋ ಒಂದು ಜೀವಿ ಔಟ್ ಪೋಸ್ಟ್ ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರ ಕಣ್ಣನ್ನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಅದು ಕೂಡ ಕಾಂಗ್ ನ ರೀತಿನೇ ಮಂಕಿ ಪ್ರಜಾತಿಗೆ ಸೇರಿರೋ ಒಂದು ಜೀವಿ ಅಂತ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಆ ಸಿಗ್ನಲ್ ಇವರಿಗೆ ಮತ್ತೆ ಸಿಗುತ್ತೆ. ಆದ್ರಿಂದ ಆ ಸಿಗ್ನಲ್ ನ ಫಾಲೋ ಮಾಡ್ಕೊಂಡು ಕೆಳಗಡೆ ಕಾರ್ಡ್ ನಲ್ಲಿ ಲ್ಯಾಂಡ್ ಮಾಡ್ತಾರೆ. ಹಾಗೆ ಬರ್ನಿ ಹ್ಯಾಲೋ ಅರ್ತ್ ನ ಡಾಕ್ಯುಮೆಂಟ್ರಿ ಮಾಡ್ತಿರ್ತಾನೆ. ಇಲ್ಲಿರುವಂತ ಒಂದು ಸಣ್ಣ ಸೊಳ್ಳೆನೂ ಕೂಡ ತುಂಬಾನೇ ದೊಡ್ಡದಾಗಿರುತ್ತೆ. ನಂತರ ಇವರೆಲ್ಲ ಈ ಕಾರ್ಡ್ ನಲ್ಲಿ ಮುಂದೆ ಸಾಕ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಏನೋ ಸರಿಲ್ಲ ಅಂತ ಟ್ರಾಪರ್ ಗೆ ಅನ್ನಿಸ್ತಿರುತ್ತೆ. ಆದ್ರಿಂದ ಈ ದಾರಿ ಬೇಡ, ಬೇರೆ ಕಡೆಯಿಂದ ಹೋಗೋಣ ಅಂತ ಇವನು ಹೇಳಿದಾಗ ಪೈಲಟ್ ತುಂಬಾನೇ ಕೋಪ ಮಾಡ್ಕೊಬಿಡ್ತಾನೆ. ನಾನ್ ಹೇಳ್ದಂಗೆ ನೀವೆಲ್ಲರೂ ಕೇಳ್ಬೇಕು ಅಂತ. ಆಗ ನೋಡ್ತಿದ್ದಂಗೆನೆ ಮರದ ರೀತಿ ಇರುವಂತ ಒಂದು ಕ್ರಿಯೇಚರ್ ಇವನನ್ನ ತಿಂದು ಬಿಡುತ್ತೆ. ಆದ್ರಿಂದ ಇವ್ರ 4 ಜನ ಹೇಗೋ ಮಾಡಿ ತಪ್ಪಿಸ್ಕೊಂಡು ಅಲ್ಲಿಂದ ಮುಂದೆ ಬಂದ್ಬಿಡ್ತಾರೆ. ಮೊನಾರ್ಕ್ ನವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇವ್ರಿಗೆ ಸಿಗ್ನಲ್ ಕೂಡ ಸಿಕ್ತಿರೋದಿಲ್ಲ. ಇದನ್ನೆಲ್ಲ ನೋಡಿ ಬರ್ನಿ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾನೆ. ಆಗ ಟ್ರಾಪರ್ ಅವನಿಗೆ ಸಮಾಧಾನ ಮಾಡ್ತಾನೆ. ಈ ಕಡೆ ಭೂಮಿ ಮೇಲೆ ಗಾಡ್ಜಿಲ್ಲಾ ಫುಲ್ಲು ಚಾರ್ಜ್ ಆಗಿ ಏನನ್ನೋ ಹುಡ್ಕೊಂಡು ಸಮುದ್ರದ ಒಳಗಡೆ ಹೋಗುತ್ತೆ. ಆಗ ಮೊನಾರ್ಕ್ ನವರಿಗೆ ಅದೇ ಸಮುದ್ರದ ಒಳಗಡೆ ಟಿಯಾಮಟ್ ಅನ್ನೋ ಒಂದು ಮಾನ್ಸ್ಟರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಗಾಡ್ಜಿಲ್ಲಾ ಅದನ್ನೇ ಹುಡ್ಕೊಂಡು ಹೋಗ್ತಿರೋದು. ಯಾಕೆಂತಂದ್ರೆ ಟಿಯಾಮಟ್ ಇರುವಂತ ಜಾಗದಲ್ಲಿ ತುಂಬಾನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಆ ಜಾಗದಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತ ಜಾಸ್ತಿ ಸೋಲಾರ್ ಎನರ್ಜಿ ಸಿಕ್ತಿರುತ್ತೆ. ಅಂದ್ರೆ ಗಾಡ್ಜಿಲ್ಲಾ ಟಿಯಾಮಟ್ ನ ಸಾಯಿಸಿ ಆ ಸೋಲಾರ್ ಎನರ್ಜಿನ ಹೀರ್ಕೊಳ್ಳೋದಕ್ಕೆ ಅಂತ ಹೋಗ್ತಿರೋದು. ಮತ್ತೆ ಸೀನ್ ಹ್ಯಾಲೋ ಅರ್ತ್ ಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಇವರೆಲ್ಲರೂ ಕಾಡ್ ನಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಮೊದಲು ಮನುಷ್ಯರು ಇದ್ರು ಅನ್ನೋ ಒಂದಷ್ಟು ಕ್ಲೂಗಳು ಸಿಗ್ತವೆ.
ಸಿಗ್ತವೆ. ಇಲ್ಲಿನ ಪಿಲ್ಲರ್ ಮೇಲಿರುವಂತ ಸಿಂಬಲ್ಸ್ ಗಳನ್ನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ. ಸ್ಕಲ್ ಐಲ್ಯಾಂಡ್ ನಲ್ಲಿ ಜಿಯಾ ಫ್ಯಾಮಿಲಿ ಅವರು ಇದ್ರಲ್ಲ, ಬುಡಕಟ್ಟು ಜನಾಂಗದವರು, ಆ ಜನರ ಸಿಂಬಲ್ಸ್ ಗಳೇ ಈ ಜಾಗದಲ್ಲಿ ಇರೋದು ಅಂತ. ಅಂದ್ರೆ ಈ ಜಾಗದಲ್ಲಿ ಮೊದಲು ಜಿಯಾ ಫ್ಯಾಮಿಲಿಯ ಪೂರ್ವಜರು ಇದ್ರು ಅಂತ. ನಂತರ ಇವರು ಮುಂದೆ ಬಂದಾಗ ಅಲ್ಲೇ ಇದ್ದಂತ ಒಂದು ಗೋಡೆ ಮೇಲೆ ಎಲ್ಲಾ ಮಾನ್ಸ್ಟರ್ಸ್ ಗಳ ರಾಣಿ ಆಗಿರೋಂತ ಮಾತ್ರ ಅನ್ನೋ ಒಂದು ಕ್ರಿಯೇಚರ್ ನ ಚಿತ್ರ ನಮ್ಗೆ ಕಾಣಿಸುತ್ತೆ. ನಂತರ ಅಲ್ಲಿದ್ದಂತ ಬಟನ್ ರೀತಿಯ ಕಲ್ಲನ್ನ ಪ್ರೆಸ್ ಮಾಡಿದಾಗ ಅಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಆ ನೀರನ್ನ ಇವರು ಫಾಲೋ ಮಾಡ್ತಾ ಮುಂದೆ ಬಂದಾಗ ತುಂಬಾ ವಿಚಿತ್ರವಾಗಿರುವಂತ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಇವರಿಗೆ ಕಾಣಿಸುತ್ತೆ. ನಂತರ ಇವರು ಅದನ್ನ ಓಪನ್ ಮಾಡಿದಾಗ ಅದ್ರೊಳಗಡೆ ಇವರಿಗೆ ಬೇರೆನೆ ಪ್ರಪಂಚ ಕಾಣಿಸುತ್ತೆ. ಆಗ ಜಿಯಾ ಹೇಳ್ತಿರ್ತಾಳೆ, ಇದೇ ಜಾಗದ ವಿಷನ್ ಗಳು ನನಗೆ ಬರ್ತಿದ್ದು ಅಂತ. ಇವರೆಲ್ಲರೂ ಸೇರಿ ಅದ್ರೊಳಗಡೆ ಹೋಗ್ತಾರೆ. ಈ ಕಡೆ ಸೂಕೋ ಕಾಂಗ್ ನ ಅದ್ರ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹ್ಯಾಲೋ ಅರ್ತ್ ಎಷ್ಟು ಸುಂದರವಾಗಿದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಂತರ ಇವರಿಬ್ರು ಕೆರೆಯಲ್ಲಿ ನೀರನ್ನ ಕುಡಿತಿರ್ಬೇಕಾದ್ರೆ ಏನೋ ಇವ್ರ ಕಡೆಗೆ ಬರ್ತಿರುತ್ತೆ. ನೋಡಿದ್ರೆ ಅದು ಹಾವಿನ ರೀತಿ ಇರುವಂತ ಒಂದು ಕ್ರಿಯೇಚರ್. ಅದು ಕಾಂಗ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದೇ ಸರಿಯಾದ ಸಮಯ ಅಂತ ಸೂಕೋ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಿರ್ಬೇಕಾದ್ರೆ ಆ ಕ್ರಿಯೇಚರ್ ನ ತಲೆ ಬಂದು ಇದರ ಮುಂದೆ ಬೀಳುತ್ತೆ. ಯಾಕಂದ್ರೆ ಕಾಂಗ್ ಇದನ್ನ ಸಾಯಿಸ್ಬಿಟ್ಟಿರುತ್ತೆ. ಕಾಂಗ್ ಆ ಕ್ರಿಯೇಚರ್ ಮಾಂಸನ ತಿಂತಿರ್ಬೇಕಾದ್ರೆ ಸೂಕೋಗೂ ಕೂಡ ಕೊಡುತ್ತೆ. ಹೀಗೆ ಇವರಿಬ್ರು ಅದನ್ನ ತಿಂತ ನಿಧಾನವಾಗಿ ಫ್ರೆಂಡ್ಸ್ ಗಳಾಗ್ತಿರ್ತಾರೆ. ಈ ಕಡೆ ಮೊನಾರ್ಕ್ ನವರು ಗಾಡ್ಜಿಲಾನ ಟ್ರ್ಯಾಕ್ ಮಾಡ್ಕೊಂಡು ಬಂದಾಗ ನೋಡ್ತಾರೆ. ಇದು ಟಿಯಾಮಟ್ ಇರುವಂತ ಜಾಗಕ್ಕೆ ಬಂದು ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಟಿಯಾಮಟ್ ಕೂಡ ಗಾಡ್ಜಿಲಾನ ಸಾಯಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ರು ಕೂಡ ಅಟಾಮಿಕ್ ಬ್ರೆತ್ ಇಂದ ಗಾಡ್ಜಿಲಾ ಟಿಯಾಮಟ್ ನ ಒಂದೇ ಏಟಿಗೆ ಸಾಯಿಸ್ಬಿಡುತ್ತೆ. ಇದೆಲ್ಲ ಆದ್ಮೇಲೆ ಟಿಯಾಮಟ್ ವಾಸ ಮಾಡ್ತಿದ್ದಂತ ಜಾಗಕ್ಕೆ ಹೋಗುತ್ತೆ, ಅಲ್ಲಿರುವಂತ ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ. ಈ ಕಡೆ ಹ್ಯಾಲೋ ಅರ್ತ್ ನಲ್ಲಿ ಇವ್ರ 4 ಜನ ಆ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ದಾಟಿ ಮುಂದೆ ಬರ್ತಿರ್ಬೇಕಾದ್ರೆ ಒಂದಷ್ಟು ಬುಡಕಟ್ಟು ಜನಾಂಗದವರು ಬಂದು ಇವರನ್ನ ಸುತ್ತುವರೆದು ಬಿಡ್ತಾರೆ. ಆದ್ರೆ ಇವರೆಲ್ಲರೂ ಜಿಯಾನ ನೋಡ್ತಿದ್ದಂಗೆನೆ ಇವರು ವಾಸ ಮಾಡುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಈ ಬುಡಕಟ್ಟು ಜನಾಂಗದವರನ್ನ ಇವಿ ಟ್ರೈಬಲ್ ಪೀಪಲ್ ಅಂತ ಕರೀತಾರೆ. ಜಿಯಾ ಕೂಡ ಇದೇ ಬುಡಕಟ್ಟು ಜನಾಂಗಕ್ಕೆ ಸೇರಿದವಳು. ಆದ್ರೆ ಜಿಯಾ ಫ್ಯಾಮಿಲಿ ಇದ್ದಿದ್ದು ಸ್ಕಲ್ ಐಲ್ಯಾಂಡ್ ನಲ್ಲಿ, ಇವರೆಲ್ಲರೂ ಇರೋದು ಹ್ಯಾಲೋ ಅರ್ತ್ ನಲ್ಲಿ. ಇದೇ ಜಾಗದಲ್ಲಿ ಇವರು ನೋಡ್ತಾರೆ, ಇಲ್ಲಿಂದ ಭೂಮಿ ಮೇಲೆ ಹೋಗೋದಕ್ಕೆ ತುಂಬಾನೇ ಪೋರ್ಟಲ್ಸ್ ಗಳು ಇರ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ಇವಿ ಬುಡಕಟ್ಟು ಜನಾಂಗದ ರಾಣಿ ಅಲ್ಲಿಗೆ ಬರ್ತಾರೆ. ಈ ಜನರೆಲ್ಲ ಬಾಯ್ ಬಿಟ್ಟು ಮಾತಾಡೋದಿಲ್ಲ, ಟೆಲಿಪತಿಯಿಂದ ಮೈಂಡ್ ನಲ್ಲೇ ಒಬ್ಬರಿಂದ ಒಬ್ರು ಮಾತಾಡ್ಕೋತಾರೆ. ನಂತರ ಕ್ವೀನ್ ಜಿಯಾ ಕೈಯನ್ನ ಮುಟ್ತಿದ್ದಂಗೆನೆ ಇವರಿಗೆ ಗೊತ್ತಾಗೋಗುತ್ತೆ ಜಿಯಾ ಫ್ಯಾಮಿಲಿ ಸ್ಕಲ್ ಐಲ್ಯಾಂಡ್ ನಲ್ಲಿ ಇರ್ಬೇಕಾದ್ರೆ ಅವರೆಲ್ಲರೂ ಸತ್ತೋದ್ರು. ಅದಾದ್ಮೇಲೆ ಕಾಂಗ್ ಹಾಗೆ ಆಂಡ್ರ್ಯೂಸ್ ಇವಳನ್ನ ಸಾಕಿ ಬೆಳೆಸಿರೋದು ಅಂತ. ಅದಕ್ಕೆ ಇವರೆಲ್ಲರೂ ಒಳ್ಳೆ ಜನ ಅಂತ ಕ್ವೀನ್ ಅಕ್ಸೆಪ್ಟ್ ಮಾಡ್ಕೋತಾರೆ. ಇವರನ್ನ ಒಳಗಡೆ ಕರ್ಕೊಂಡ್ ಬಂದಾಗ ನೋಡ್ತಾರೆ, ಅಲ್ಲೊಂದು ದೊಡ್ಡ ಕ್ರಿಸ್ಟಲ್ ಇರುತ್ತೆ. ಜಿಯಾ ಹೇಳ್ತಿರ್ತಾಳೆ, ಇಲ್ಲಿಂದಾನೆ ನಮ್ಗೆ ಸಿಗ್ನಲ್ ಬಂದಿದ್ದು ಅಂತ. ಅಂದ್ರೆ ಈ ಬುಡಕಟ್ಟು ಜನಾಂಗದವರು ಇವರಿಗೆ ಸಿಗ್ನಲ್ ಅನ್ನ ಕಳಿಸಿದ್ದು ಅಂತ. ಆದ್ರೆ ಯಾಕೆ ಸಿಗ್ನಲ್ ನ ಕಳ್ಸಿದ್ರು ಅಂತ ಇವರಿಗೆ ಅರ್ಥ ಆಗೋದಿಲ್ಲ. ಈ ಕಡೆ ಸೂಕೋ ಇನ್ನೂ ಕೂಡ ಕಾಂಗ್ ನ ಅದರ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ನಂತರ ಕ್ವೀನ್ ಇವ್ರನ್ನೆಲ್ಲರನ್ನು ಕರ್ಕೊಂಡು ಒಂದು ರೂಮ್ ಗೆ ಬರ್ತಾರೆ. ಆ ರೂಮ್ ನಲ್ಲಿ ಬರ್ದಿರುವಂತ ಲಿಪಿಗಳಿಂದ ಆಂಡ್ರ್ಯೂಸ್ ಗೆ ಗೊತ್ತಾಗುತ್ತೆ, ಈ ಭೂಮಿಲಿ ಮನುಷ್ಯರು ಹುಟ್ಟೋದಕ್ಕಿಂತ ಮುಂಚೆಯಿಂದನು ಈ ಭೂಮಿನ ಕಾಪಾಡುವಂತ ಜವಾಬ್ದಾರಿ ಟೈಟನ್ಸ್ ಗಳದ್ದು, ಅಂದ್ರೆ ಮಾನ್ಸ್ಟರ್ಸ್ ಗಳದ್ದು ಅಂತ. ಹಾಗೆ ಮನುಷ್ಯರನ್ನ ಕಾಪಾಡುವಂತ ಜವಾಬ್ದಾರಿ ಏಪ್ಸ್ ಗಳದ್ದು, ಅಂದ್ರೆ ಕಾಂಗ್ ನ ರೀತಿ ಇರುವಂತ ಗೋರಿಲಾಗಳದ್ದು ಅಂತ. ಆದ್ರೆ ಏಪ್ಸ್ ಗಳ ಕ್ರೂರ ರಾಜ ಆಗಿರುವಂತ ಸ್ಕಾರ್ ಕಿಂಗ್ ಗೆ ಹ್ಯಾಲೋ ಅರ್ತ್ ನ ಮೇಲಿರುವಂತ ಭೂಮಿನ ಆಳ್ಬೇಕು ಅನ್ನೋ ಹುಚ್ಚುತನ. ಇದರಿಂದ ಸ್ಕಾರ್ ಕಿಂಗ್ ಅದರ ಆರ್ಮಿನ ಕರ್ಕೊಂಡ್ ಬಂದು ಭೂಮಿನ ಪ್ರೊಟೆಕ್ಟ್ ಮಾಡ್ತಿದ್ದಂತ ಗಾಡ್ಜಿಲಾಗಳ ಜೊತೆ ಯುದ್ಧ ಶುರು ಮಾಡ್ತು. ಇದರಲ್ಲಿ ಎಷ್ಟೋ ಗಾಡ್ಜಿಲಾಗಳು ಸತ್ತೋದು. ಆದ್ರೆ ಕೊನೆಗೂ ಗಾಡ್ಜಿಲಾಗಳು ಸ್ಕಾರ್ ಕಿಂಗ್ ಹಾಗೆ ಅದರ ಆರ್ಮಿನ ಹ್ಯಾಲೋ ಅರ್ತ್ ನ ಅಂಡರ್ ವರ್ಲ್ಡ್ ನ ಒಳಗಡೆ ಬಂದಿ ಮಾಡ್ಬಿಟ್ಟು. ಆದ್ರೆ ಸ್ಕಾರ್ ಕಿಂಗ್ ಗೆ ಈಗ್ಲೂ ಕೂಡ ಮೇಲ್ಗಡೆ ಭೂಮಿನ ಆಳ್ಬೇಕು ಅನ್ನೋ ಆಸೆ ಇದೆ. ಈ ಕಡೆ ಸೂಕೋ ಕೊನೆಗೂ ಕಾಂಗ್ ನ ಅದರ ಜಾಗಕ್ಕೆ ಕರ್ಕೊಂಡ್ ಬರುತ್ತೆ. ಅಲ್ಲಿ ಅಷ್ಟೊಂದು ಗೋರಿಲಾಸ್ ಗಳನ್ನ ನೋಡಿ ಕಾಂಗುಗಂತೂ ತುಂಬಾನೇ ಶಾಕ್ ಆಗೋಗಿರುತ್ತೆ. ಇಲ್ಲಿ ಗೋರಿಲಾಸ್ ಗಳೆಲ್ಲ ಗುಲಾಮತನ ಮಾಡ್ತಿರ್ತವೆ. ಅದ್ರಲ್ಲಿ ಒಂದು ತಗೊಂಡೋಗ್ತಿರುವಂತ ಕಲ್ಲನ್ನ ಬೆಳೆಸಿದಾಗ ಮತ್ತೊಂದು ಗೋರಿಲಾ ಬಂದು ಅದಕ್ಕೆ ಒದ್ದು ಬಿಡುತ್ತೆ. ಆದ್ರೆ ಕಾಂಗ್ ಅದಕ್ಕೆ ಸಹಾಯ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ಗೋರಿಲಾ ಬಂದು ಕಾಂಗ್ ನ ತಡೆಯೋದಕ್ಕೆ ನೋಡುತ್ತೆ. ಆದ್ರೆ ಕಾಂಗ್ ಒಂದೇ ಪಂಚಿಗೆ ಅದನ್ನ ಮಲಗಿಸ್ಬಿಡುತ್ತೆ. ಅದೇ ಸಮಯಕ್ಕೆ ಎಲ್ಲಾ ಏಪ್ಸ್ ಗಳ ರಾಜ ಆಗಿರುವಂತ ಸ್ಕಾರ್ ಕಿಂಗ್ ಅಲ್ಲಿಗೆ ಬರುತ್ತೆ. ಹೌದು, ಇದೇ ಸ್ಕಾರ್ ಕಿಂಗ್ ನ ಬಗ್ಗೆನೇ ಆಂಡ್ರ್ಯೂಸ್ ಓದಿದ್ದು. ಕಾಂಗ್ ನ ಆರ್ಟಿಫಿಷಿಯಲ್ ಹಲ್ಲನ್ನ ನೋಡಿ ಇದು ನಗ್ತಿರುತ್ತೆ. ಕಾಂಗ್ ಇಲ್ಲಿಗೆ ಕರ್ಕೊಂಡ್ ಬಂದಿರೋದಕ್ಕೆ ಸೂಕೋನ ಹೆದರಿಸೋದಕ್ಕೆ ಹೋದಾಗ ಸೂಕೋ ತಾಯಿ ಅಡ್ಡ ಬರುತ್ತೆ. ಆದ್ರಿಂದ ಸ್ಕಾರ್ ಕಿಂಗ್ ಅದನ್ನ ಲಾವಾ ಒಳಗಡೆ ತಳ್ಳಿಬಿಡುತ್ತೆ. ಇದನ್ನ ನೋಡಿ ಕಾಂಗುಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಸ್ಕಾರ್ ಕಿಂಗ್ ನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಅದೇ ಸಮಯಕ್ಕೆ ಸ್ಕಾರ್ ಕಿಂಗ್ ನ ವಿಪ್ ನಲ್ಲಿರುವಂತ ಒಂದು ಸ್ಟೋನ್ ಅನ್ನ ಕಾಂಗ್ ಗಮನಿಸುತ್ತೆ. ನಂತರ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಸ್ಕಾರ್ ಕಿಂಗ್ ಎಷ್ಟೇ ಟ್ರಿಕ್ ಅನ್ನು ಯೂಸ್ ಮಾಡಿ ಫೈಟ್ ಮಾಡೋದಕ್ಕೆ ನೋಡಿದ್ರು ಕೂಡ ಕಾಂಗ್ ನ ಸ್ಟ್ರೆಂತ್ ಮುಂದೆ ಇದು ಏನೇನು ಅಲ್ಲ. ಅದಕ್ಕೆ ಇದ್ರ ಹತ್ರ ಇರುವಂತ ಸ್ಟೋನ್ ಅನ್ನ ಯೂಸ್ ಮಾಡಿ ಲಾವಾದ ಹಿಂದೆ ಬಂದಿ ಮಾಡಿ ಇಟ್ಟಿರುವಂತ ಶೀಮು ಅನ್ನೋ ಒಂದು ಮಾನ್ಸ್ಟರ್ ನ ಎದ್ದೇಳಿಸುತ್ತೆ. ಇದು ಸ್ಕಾರ್ ಕಿಂಗ್ ನ ಮಾತನ್ನ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ. ಆದ್ರೆ ಇದ್ರ ಹತ್ರ ಇರುವಂತ ಸ್ಟೋನ್ ಅನ್ನ ಯೂಸ್ ಮಾಡಿ ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆರ್ಡರ್ ಮಾಡುತ್ತೆ. ಅದು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಕಾಂಗ್ ಅದನ್ನ ಸ್ಟಾಪ್ ಮಾಡೋದಕ್ಕೆ ನೋಡಿದ್ರೆ ಅದರ ಐಸ್ ನ ಪವರ್ ನಿಂದ ಇದರ ಕೈ ಕಂಪ್ಲೀಟ್ ಆಗಿ ಇಂಜೂರ್ಡ್ ಆಗೋಗುತ್ತೆ. ಇದರಿಂದ ಕಾಂಗ್ ಫೈಟ್ ಮಾಡೋದಕ್ಕಾಗದೆ ನಿಂತಿರ್ಬೇಕಾದ್ರೆ ಸೂಕೋ ಹೊರಗಡೆ ಹೋಗೋದಕ್ಕೆ ಒಂದು ದಾರಿನ ತೋರಿಸುತ್ತೆ.
ಹೇಗೋ ಮಾಡಿ ಕಾಂಗ್ ಅದ್ರಿಂದ ತಪ್ಪಿಸ್ಕೊಂಡೇನೋ ಬರುತ್ತೆ. ಆದ್ರೆ ಕಾಂಗ್ ನ ವೆಪನ್ ಸ್ಕಾರ್ ಕಿಂಗ್ಗೆ ಸಿಕ್ಬಿಡುತ್ತೆ. ಈ ಕಡೆ ರೂಮ್ ನಲ್ಲಿ ಆಂಡ್ರೂಸ್ ಕೂಡ ಹೇಳ್ತಿರ್ತಾಳೆ, ಗಾಡ್ಜಿಲಾಗಳು ಸ್ಕಾರ್ ಕಿಂಗ್ ನ ಹ್ಯಾಲೋ ಅರ್ತ್ ನ ಅಂಡರ್ ವರ್ಲ್ಡ್ ನ ಒಳಗಡೆ ಬಂದಿ ಮಾಡಿದ್ಮೇಲೆ ಈ ಸ್ಕಾರ್ ಕಿಂಗ್ ಗೆ ಪ್ರಾಚೀನ ಕಾಲದ ಟೈಟನ್ ಆದಂತ ಶೀಮು ಸಿಗುತ್ತೆ. ಶೀಮು ಎಷ್ಟು ಪವರ್ಫುಲ್ ಅಂತಂದ್ರೆ ಭೂಮಿ ಮೇಲೆ ಐಸೇಜ್ ಬಂದಿತ್ತಲ್ಲ, ಅದಕ್ಕೆ ಕಾರಣ ಈ ಶೀಮುನೆ. ಹಾಗೆ ಸ್ಕಾರ್ ಕಿಂಗ್ ಅದ್ರ ಹತ್ರ ಇರುವಂತ ಸ್ಟೋನ್ ಅನ್ನ ಯೂಸ್ ಮಾಡ್ಕೊಂಡು ಶೀಮುನ ಕಂಟ್ರೋಲ್ ಮಾಡ್ತಿದೆ ಅಂತ. ಇದೇ ಕಾರಣಕ್ಕೆನೆ ಇವಿ ಟ್ರೈಬಲ್ ಪೀಪಲ್ ಇವರಿಗೆ ಸಿಗ್ನಲ್ ಅನ್ನ ಕಳಿಸಿ ಇಲ್ಲಿಗೆ ಬರೋ ರೀತಿ ಮಾಡಿದ್ದು. ಯಾಕೆಂತಂದ್ರೆ ಈ ಬುಡಕಟ್ಟು ಜನರಿಗೆ ಗೊತ್ತಾಗೋಗಿರುತ್ತೆ ಸ್ಕಾರ್ ಕಿಂಗ್ ಶೀಮೋ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಭೂಮಿ ಮೇಲೆ ಹೋಗೋದಕ್ಕೆ ಎಲ್ಲಾ ರೆಡಿನೂ ಮಾಡ್ಕೋತಿದ್ದಾನೆ ಅಂತ. ಅದೇ ಸಮಯಕ್ಕೆ ಅಲ್ಲಿರುವಂತ ಲಿಪಿಗಳಿಂದಾನೇ ಇವರಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಒಂದು ಭವಿಷ್ಯವಾಣಿ ಇದೆ. ಸ್ಕಲ್ ಐಲ್ಯಾಂಡ್ ಇಂದ ಇವಿ ಬುಡಕಟ್ಟು ಜನಾಂಗಕ್ಕೆ ಸೇರಿರುವಂತ ಒಬ್ಳು ಹುಡುಗಿ ಬರ್ತಾಳೆ. ಅವಳು ಮಾನ್ಸ್ಟರ್ಸ್ ಗಳ ಕ್ವೀನ್ ಆಗಿರುವಂತ ಮಾತ್ರನ ಎದ್ದೋಳಿಸ್ತಾಳೆ. ಆಗ ಮಾತ್ರ ಇಡೀ ಪ್ರಪಂಚನೇ ಕಾಪಾಡುತ್ತೆ ಅಂತ. ಅಂದ್ರೆ ಮಾತ್ರನೇ ಎದ್ದೋಳಿಸುವಂತ ಹುಡುಗಿ ಬೇರೆ ಯಾರು ಅಲ್ಲ, ಅದು ಜಿಯಾನೆ. ಆದ್ರಿಂದಾನೇ ಅವಳಿಗೆ ಈ ಜಾಗದ ವಿಷನ್ಸ್ ಗಳೆಲ್ಲ ಬರ್ತಿದ್ದು. ಈ ಕಡೆ ಕಾಂಗ್ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸ್ಕಾರ್ ಕಿಂಗ್ ನ ಗೋರಿಲಾಸ್ ಗಳು ಕಾಂಗ್ ನ ಸಾಯಿಸೋದಕ್ಕೆ ಅಂತ ಬರ್ತಿರ್ತವೆ. ಆದ್ರೆ ಕಾಂಗ್ ರೆಡಿ ಮಾಡಿ ಇಟ್ಟಿರುವಂತ ಟ್ರ್ಯಾಪ್ ಒಳಗಡೆ ಇವುಗಳನ್ನ ಸಿಗಾಕೊಳ್ಳೋ ರೀತಿ ಮಾಡುತ್ತೆ. ಆದ್ರೂ ಕೂಡ ಇನ್ನೂ ಸ್ವಲ್ಪ ಗೋರಿಲಾಸ್ ಗಳು ಇದನ್ನ ಸಾಯಿಸೋದಕ್ಕೆ ಅಂತ ಬಂದಾಗ ಮೇಲ್ಗಡೆ ಇದ್ದಂತ ಕಲ್ಗಳನ್ನ ಬೆಳೆಸಿ ಸೂಕೋ ಕಾಂಗ್ ನ ಪ್ರಾಣನ ಕಾಪಾಡುತ್ತೆ. ಇದರಿಂದ ಕಾಂಗುಗೆ ತುಂಬಾನೇ ಸಂತೋಷ ಆಗುತ್ತೆ. ಆದ್ರೆ ಕಾಂಗ್ ನ ಕೈ ಈ ರೀತಿ ಆಗಿರೋದನ್ನ ನೋಡಿ ಸೂಕೋಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರಿಂದ ಕಾಂಗ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇನ್ನೂ ಕೂಡ ಒಂದು ಗೋರಿಲ್ಲಾ ಬದುಕೆ ಇದೆ ಅಂತ. ಈ ಕಡೆ ಇವರೆಲ್ಲರೂ ಇವಿ ಬುಡಕಟ್ಟು ಜನಾಂಗದವರ ಜೊತೆ ಇರಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕಾಂಗ್ ಬರುತ್ತೆ. ಇವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಮತ್ತೊಂದು ಗೋರಿಲ್ಲಾ ಅಲ್ಲಿಗೆ ಬಂದಾಗ ಭೂಮಿ ಮೇಲೆ ಹೋಗುವಂತ ಪೋರ್ಟಲ್ ಇದಕ್ಕೆ ಕಾಣಿಸುತ್ತೆ. ಇವರೆಲ್ಲರೂ ಕಾಂಗ್ ನ ಜೊತೆ ಇರುವಂತ ಸೂಕೋನ ನೋಡ್ತಾರೆ. ಆಗ ಕಾಂಗ್ ಜಿಯಾಗೆ ಹೇಳುತ್ತೆ ನಾನು ಸೋತೋದೆ ಅಂತ. ಹಾಗೆ ಇವರು ಕಾಂಗ್ ನ ಕೈ ಇಂಜೂರ್ಡ್ ಆಗಿರೋದನ್ನ ನೋಡಿ ಅರ್ಥ ಮಾಡ್ಕೋತಾರೆ ಇದನ್ನ ಮಾಡಿರೋದು ಸ್ಕಾರ್ ಕಿಂಗ್ ಅಂತ. ನಂತರ ಸೂಕೋ ಅಲ್ಲಿಂದ ಹೊರಟೋಗುತ್ತೆ. ಈ ಕಡೆ ಆಗ್ಲೇ ಒಂದು ಗೋರಿಲ್ಲಾ ಪೋರ್ಟಲ್ ನ ನೋಡ್ಕೊಂಡು ಹೋಯ್ತಲ್ಲ, ಅದು ಸ್ಕಾರ್ ಕಿಂಗ್ ಹತ್ರ ಬಂದು ಭೂಮಿ ಮೇಲೆ ಹೋಗೋದಕ್ಕೆ ನಮ್ಗೆ ಪೋರ್ಟಲ್ ಸಿಕ್ತು ಅಂತ ಹೇಳುತ್ತೆ. ಆದ್ರಿಂದ ಇದು ಕೂಡ ಶೀಮೋನ ಕರ್ಕೊಂಡು ಇದ್ರ ಆರ್ಮಿಯ ಜೊತೆ ಆ ಪೋರ್ಟಲ್ ಇರುವಂತ ಜಾಗಕ್ಕೆ ಹೋಗ್ತಿರುತ್ತೆ. ಈ ಕಡೆ ಗಾಡ್ಜಿಲಾ ಟಿಯಾಮಟ್ ಇದ್ದಂತ ಜಾಗದಲ್ಲಿ ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಂದಿತ್ತಲ್ಲ, ಇಲ್ಲಿ ಇದಕ್ಕೆ ಎಚ್ಚರ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಇದು ಪಿಂಕ್ ಕಲರ್ ಗೆ ಕನ್ವರ್ಟ್ ಆಗಿದೆ. ಹಾಗೆ ಇದರ ಬಾಡಿ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ ಅಂತ. ಹೇಳ್ಬೇಕು ಅಂತಂದ್ರೆ ಗಾಡ್ಜಿಲಾ ಮೊದ್ಲುಗಿಂತ ತುಂಬಾನೇ ಪವರ್ಫುಲ್ ಆಗೋಗಿದೆ. ಈ ಕಡೆ ಟ್ರ್ಯಾಪರ್ ಕಾಂಗ್ ನ ಕೈಯನ್ನ ಚೆಕ್ ಮಾಡಿ ಡಿಸೈಡ್ ಮಾಡ್ತಾನೆ ಇದಕ್ಕೆ ನಾವು ಪವರ್ ಹೌಸ್ ಆಟೋಮೆಟಿಕ್ ಗ್ಲೌಸ್ ಅನ್ನ ಹಾಕ್ಬೇಕು ಅಂತ. ಆ ಡಿವೈಸ್ ಇನ್ನೂ ಕೂಡ ನಾಶ ಆಗಿರುವಂತ ಔಟ್ ಪೋಸ್ಟ್ ಹತ್ರನೇ ಇರುತ್ತೆ. ಆದ್ರಿಂದ ಟ್ರ್ಯಾಪರ್ ಅದನ್ನ ತಗೊಂಡ್ ಬಂದು ಕಾಂಗ್ ನ ಕೈಗೆ ಫಿಟ್ ಮಾಡ್ತಾನೆ. ಈ ಕಡೆ ಸ್ಕಾರ್ ಕಿಂಗ್ ಹಾಗೆ ಅವನ ಆರ್ಮಿ ಅವರು ಬರ್ತಾ ಇರೋದನ್ನ ಸೂಕೋ ನೋಡ್ಬಿಡುತ್ತೆ. ನಂತರ ಕಾಂಗುಗೆ ಎಚ್ಚರ ಆದಾಗ ಅದರ ಕೈಯಲ್ಲಿರುವಂತ ಗ್ಲೌಸ್ ನ ಪವರ್ ಇದಕ್ಕೆ ಫೀಲ್ ಆಗುತ್ತೆ. ಆದ್ರಿಂದ ವೆಪನ್ ಇದಕ್ಕೆ ತುಂಬಾ ಇಷ್ಟ ಆಗಿ ಯುದ್ಧಕ್ಕೆ ರೆಡಿ ಆಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೂಕೋ ಬಂದು ಸ್ಕಾರ್ ಕಿಂಗ್ ಬರ್ತಿರೋದನ್ನ ಹೇಳಿದಾಗ ಅದಕ್ಕೆ ಜಿಯಾ ಕಾಂಗುಗೆ ಹೇಳ್ತಾಳೆ ಹೋಗು ಗಾಡ್ಜಿಲಾ ಹತ್ರ ಹೆಲ್ಪ್ ಅನ್ನ ತಗೋ ಅಂತ. ಆದ್ರಿಂದ ಕಾಂಗ್ ಕೂಡ ಜೂಕೋನ ಅಲ್ಲಿಂದ ಕಳಿಸಿ ಇದು ಡೈರೆಕ್ಟ್ ಆಗಿ ಪೋರ್ಟಲ್ ನ ಒಳಗಡೆ ಹಾರುತ್ತೆ. ಅಲ್ಲಿಂದ ಇದು ಬಂದು ತಲುಪೋದೆ ಈಜಿಪ್ಟ್ ನಲ್ಲಿ. ಕಾಂಗ್ ಈ ರೀತಿ ಭೂಮಿ ಮೇಲೆ ಬಂದಿರೋದನ್ನ ಗಾಡ್ಜಿಲಾ ಸೆನ್ಸ್ ಮಾಡುತ್ತೆ. ಆದ್ರಿಂದ ಇದು ಕೂಡ ಕಾಂಗ್ ನ ಹುಡ್ಕೊಂಡು ಬರ್ತಿರುತ್ತೆ. ಈ ಕಡೆ ಜಿಯಾ ಎಲ್ಲಾ ತಯಾರನ್ನು ಮಾಡ್ಕೊಂಡು ಭವಿಷ್ಯವಾಣಿಯ ಪ್ರಕಾರ ಎಲ್ಲಾ ಮಾನ್ಸ್ಟರ್ಸ್ ಗಳ ರಾಣಿ ಆಗಿರುವಂತ ಕ್ವೀನ್ ಮಾತ್ರನ ಎದ್ದೇಳಿಸ್ತಾಳೆ. ಮಾತ್ರ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ. ನಂತರ ಮಾತ್ರ ಜಿಯಾನ ಕರ್ಕೊಂಡು ಅಲ್ಲಿಂದ ಪೋರ್ಟಲ್ ನ ಒಳಗಡೆ ಹೋಗುತ್ತೆ. ಹಾಗೆ ಇವರೆಲ್ಲ ಸ್ಕಾರ್ ಕಿಂಗ್ ಬರ್ತಿದ್ದಂಗೆನೆ ಅವನನ್ನ ತಡೆಯೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಾರೆ. ಈ ಕಡೆ ಗಾಡ್ಜಿಲಾ ತುಂಬಾ ಕೋಪದಿಂದ ಗಾಡ್ಜಿಲಾ ಹತ್ರ ಬರ್ತಿರುತ್ತೆ ಅದನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಕಾಂಗ್ ಅದಕ್ಕೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ ಹ್ಯಾಲೋ ಅರ್ತ್ ಗೆ ಬಂದು ನನಗೆ ಸಹಾಯ ಮಾಡುವಂತ. ಆದ್ರೆ ಕಾಂಗ್ ಫೈಟ್ ಮಾಡೋದಕ್ಕೆ ಬಂದಿರ್ಬೇಕು ಅಂತ ಗಾಡ್ಜಿಲಾನು ಕೂಡ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಕಾಂಗು ಕೂಡ ತುಂಬಾ ಕೋಪ ಬಂದು ಕಂಟಿನ್ಯೂಸ್ ಆಗಿ ಗಾಡ್ಜಿಲಾಗೆ ಹೊಡೆಯೋದಕ್ಕೆ ಶುರು ಮಾಡುತ್ತೆ. ಹೀಗೆ ಹೊಡೆದು ಗಾಡ್ಜಿಲಾನ ಪ್ರಜ್ಞೆ ತಪ್ಪಿಸಿ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದಕ್ಕೆ ಎಚ್ಚರ ಆಗಿ ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಇವರಿಬ್ರು ಫೈಟ್ ಅನ್ನ ಮಾಡ್ತಾ ಒಬ್ರನ್ನ ಒಬ್ರು ನಾಶ ಮಾಡ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಮಾತ್ರ ಬಂದು ಗಾಡ್ಜಿಲಾನ ತಡೆಯುತ್ತೆ. ಜಿಯಾ ಗಾಡ್ಜಿಲಾ ಜೊತೆ ಮೈಂಡ್ ನಲ್ಲೇ ಮಾತಾಡ್ತಾಳೆ. ಆಗ ಗಾಡ್ಜಿಲಾಗೆ ಅರ್ಥ ಆಗೋಗುತ್ತೆ ನಾನು ಕಾಂಗುಗೆ ಹೆಲ್ಪ್ ಮಾಡ್ಬೇಕು ಅಂತ. ಇದರಿಂದ ಇವೆರಡು ಟೈಟನ್ಸ್ ಗಳು ಯುದ್ಧಕ್ಕೆ ರೆಡಿ ಆಗ್ತವೆ. ಈ ಕಡೆ ಇವಿ ಬುಡಕಟ್ಟು ಜನಾಂಗದವರು ಆ ದೊಡ್ಡ ದೊಡ್ಡ ಸ್ಟೋನ್ಸ್ ಗಳಿರುವಂತ ಜಾಗದಲ್ಲಿ ಒಂದು ಲಿಕ್ವಿಡ್ ಅನ್ನ ಹಾಕ್ತಾರೆ. ಇದರಿಂದ ಈ ಜಾಗದಲ್ಲಿ ಗ್ರಾವಿಟಿ ಕಮ್ಮಿ ಆಗುತ್ತೆ. ಆಗ ನಾವು ಸ್ಕಾರ್ ಕಿಂಗ್ ನ ಪೋರ್ಟಲ್ ಹತ್ರ ಹೋಗದೆ ಇರೋ ರೀತಿ ತಡಿಬಹುದು ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಸ್ಕಾರ್ ಕಿಂಗ್ ಕೂಡ ಬರ್ತಾನೆ. ಆ ಸ್ಟೋನ್ಸ್ ಗಳು ಒಂದಾಗಬಾರ್ದು ಅಂತ ಶೀಮೋ ಇಂದ ಅದನ್ನ ಫ್ರೀಸ್ ಮಾಡಿಸ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಟ್ರ್ಯಾಪ್ ಒಟ್ಟಸಿನ್ಸ್ ಗಳನ್ನ ಕರ್ಕೊಂಡ್ ಬರ್ತಾನೆ ಸ್ಕಾರ್ ಕಿಂಗ್ ನ ಸ್ವಲ್ಪ ಹೊತ್ತು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ. ಹಾಗೆ ಇವರೆಲ್ಲರೂ ಶಿಪ್ ನಿಂದ ಬೇರೆ ಕಡೆಗೆ ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಪೋರ್ಟಲ್ ನಿಂದ ಏನೋ ಕೆಳಗಡೆ ಬಂದು ಬೀಳುತ್ತೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ ಗಾಡ್ಜಿಲಾ ಹಾಗೆ ಕಾಂಗ್. ಕಾಂಗ್ ಗಾಡ್ಜಿಲಾ ಮೇಲೆ ಹತ್ತುತ್ತೆ. ಇನ್ನೇನು ಫೈಟ್ ಶುರು ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಎರಡು ಸ್ಟೋನ್ಸ್ ಗಳು ಟಚ್ ಆಗ್ಬಿಡ್ತವೆ. ಇದರಿಂದ ಈ ಜಾಗದಲ್ಲಿ ಗ್ರಾವಿಟಿ ಹೊರಟೋಗುತ್ತೆ. ಆಗ ಗಾಡ್ಜಿಲಾ ಹಾಗೆ ಶೀಮು ಫೈಟ್ ಮಾಡ್ತಿದ್ರೆ ಈ ಕಡೆ ಸ್ಕಾರ್ ಕಿಂಗ್ ಹಾಗೆ ಕಾಂಗ್ ಫೈಟ್ ಮಾಡ್ತಿರ್ತಾರೆ. ಹಾಗೆ ಮಾತ್ರ ಕೂಡ ಅಲ್ಲಿಗೆ ಬರುತ್ತೆ. ಸ್ಕಾರ್ ಕಿಂಗ್ ಹಾಗೆ ಅವನ ಆರ್ಮಿ
ಇಲ್ಲಿಂದ ಪೋರ್ಟಲ್ ಹತ್ರ ಹೋಗದೆ ಇರೋ ರೀತಿ ತಡೆಯೋದಕ್ಕೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಸೂಕೋ ಕೂಡ ಬಂದು ಕಾಂಗುಗೆ ಹೆಲ್ಪ್ ಮಾಡ್ತಿರುತ್ತೆ. ಶೀಮು ಗಾಡ್ಜಿಲಾನ ಫ್ರೀಸ್ ಮಾಡ್ತಿದ್ದಂಗೆನೆ ಮಾತ್ರ ಬಂದು ಗಾಡ್ಜಿಲಾನ ಕಾಪಾಡುತ್ತೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ಗ್ರಾವಿಟಿ ಮತ್ತೆ ಬಂದಿದ್ರಿಂದ ಇವರೆಲ್ಲರೂ ಭೂಮಿಗೆ ಹೋಗುವಂತ ಪೋರ್ಟಲ್ ನ ಒಳಗಡೆ ಬೀಳ್ತಿರ್ತಾರೆ. ಹಾಗೆ ಕಾಂಗ್ ನ ವೆಪನ್ ಕೂಡ ಅಲ್ಲೇ ಸಿಗಾಕೋಬಿಡುತ್ತೆ. ನಂತರ ಸೀನ್ ಬ್ರೆಜಿಲ್ಗೆ ಶಿಫ್ಟ್ ಆಗುತ್ತೆ. ಎಲ್ಲ ಮನುಷ್ಯರು ಅವರವರ ಕೆಲಸನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಮುದ್ರ ಎಲ್ಲ ಫ್ರೀಸ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ಶೀಮೋ ಜೊತೆಗೆ ಅಲ್ಲಿ ಮಿಕ್ಕ 3 ಟೈಟನ್ಸ್ ಗಳು ಕೂಡ ಬಂದಿರ್ತವೆ. ಸ್ಕಾರ್ ಕಿಂಗ್ ಶೀಮೋಗೆ ಆರ್ಡರ್ ಮಾಡುತ್ತೆ ಇಡೀ ಭೂಮಿನ ಫ್ರೀಸ್ ಮಾಡೋದಕ್ಕೆ ಅಂತ. ಯಾಕೆಂತಂದ್ರೆ ಮತ್ತೊಂದ್ಸಲ ಐಸ್ ಏಜ್ ಬಂದ್ರೆ ಮನುಷ್ಯರೆಲ್ಲ ಸಾಯ್ತಾರೆ, ಆಗ ಈ ಭೂಮಿನ ನಾನು ಆಳ್ಬೋದು ಅಂತ. ಆದ್ರೆ ಕಾಂಗ್ ಹಾಗೆ ಗಾಡ್ಜಿಲಾ ಹಾಗಾಗೋದಕ್ಕೆ ಬಿಡೋದಿಲ್ಲ. ಕಾಂಗ್ ಅಂತೂ ಸ್ಕಾರ್ ಕಿಂಗ್ ನ ಒಂದು ಹಲ್ಲನ್ನೇ ಮುರಿದಾಕ್ಬಿಡುತ್ತೆ. ತುಂಬಾ ಜನ ಮನುಷ್ಯರಿರುವಂತ ಈ ಸಿಟಿ ಒಳಗಡೆ ಟೈಟನ್ಸ್ ಗಳ ಮಧ್ಯೆ ಫೈಟ್ ಶುರು ಆಗೇ ಹೋಗುತ್ತೆ. ಈ ಕಡೆ ಸೂಕೋ ಆಕ್ಸ್ ನ ತಗೊಂಡು ಪೋರ್ಟಲ್ ನ ಒಳಗಡೆ ಹಾರ್ಬಿಡುತ್ತೆ. ಸ್ಕಾರ್ ಕಿಂಗ್ ಹಾಗೆ ಶೀಮೋ ಸೇರಿ ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಸ್ಕಾರ್ ಕಿಂಗ್ ಗಾಡ್ಜಿಲಾ ಜೊತೆ ಫೈಟ್ ಮಾಡೋದಕ್ಕೆ ನೋಡಿದ್ರೆ ಗಾಡ್ಜಿಲಾ ಅಂತೂ ಆ ವಿಪ್ಪನ್ನೇ ಕಿತ್ತಾಕಿ ಸ್ಟೋನ್ ಅನ್ನ ಕೆಳಗಡೆ ಬಿಸಾಕುತ್ತೆ. ನಂತರ ಸ್ಟೋನ್ ಗೋಸ್ಕರ ಕಾಂಗ್ ಹಾಗೆ ಸ್ಕಾರ್ ಕಿಂಗ್ ಫೈಟ್ ಮಾಡೋದಕ್ಕೆ ಶುರು ಮಾಡ್ತವೆ. ಹೀಗೆ ಇವುಗಳು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಸೂಕೋ ಅಲ್ಲಿಗೆ ಆಕ್ಸ್ ಅನ್ನ ತಗೊಂಡ್ ಬಂದು ಆ ಸ್ಟೋನ್ ಅನ್ನ ಧ್ವಂಸ ಮಾಡ್ಬಿಡುತ್ತೆ. ಇದರಿಂದ ಶೀಮೋ ಈಗ ನಾರ್ಮಲ್ ಆಗೋಗುತ್ತೆ. ಆದ್ರಿಂದ ಕಾಂಗ್ ಹಾಗೆ ಗಾಡ್ಜಿಲಾ ಸ್ಕಾರ್ ಕಿಂಗ್ ಗೆ ಹೊಡಿತಿರ್ಬೇಕಾದ್ರೆ ಶೀಮೋ ಸ್ಕಾರ್ ಕಿಂಗ್ ನ ಫ್ರೀಸ್ ಮಾಡ್ಬಿಡುತ್ತೆ. ನಂತರ ಕಾಂಗ್ ಸ್ಕಾರ್ ಕಿಂಗ್ ನ ಹೊಡೆದಾಕಿ ಅದನ್ನ ಸಾಯಿಸ್ಬಿಡುತ್ತೆ. ಇದೆಲ್ಲ ಆದ್ಮೇಲೆ ಗಾಡ್ಜಿಲಾ ಫ್ರೀಸ್ ಆಗಿದ್ದಂತ ಆಕಾಶನ ಸರಿ ಮಾಡುತ್ತೆ. ಈ ಕಡೆ ಮಾತ್ರ ಜಿಯಾನ ಕರ್ಕೊಂಡ್ ಬಂದು ಮತ್ತೆ ಆಂಡ್ರೂಸ್ ಹತ್ರ ಬಿಡುತ್ತೆ. ಆದ್ರಿಂದ ಇವಳು ಜಿಯಾಗೆ ಹೇಳ್ತಿರ್ತಾಳೆ, ನಿನ್ನ ಬುಡಕಟ್ಟು ಜನಾಂಗದವರು ಇಲ್ಲೇ ಇದ್ದಾರೆ, ನೀನ್ ಇಲ್ಲಿದ್ರೆ ಖುಷಿಯಾಗಿರ್ತೀಯ, ಇಲ್ಲೇ ಇರು ಅಂತ. ಆದ್ರೆ ಜಿಯಾ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನೀನು ನನ್ ತಾಯಿ, ನಾನ್ ಯಾವತ್ತೂ ನಿನ್ ಜೊತೆನೆ ಇರ್ಬೇಕು ಅಂತ ಹೇಳ್ತಾಳೆ. ಇದರಿಂದ ಆಂಡ್ರೂಸ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಮಾತ್ರ ಮತ್ತೆ ಮಲ್ಕೊಳ್ಳೋದಕ್ಕೆ ಅಂತ ಹೋಗುತ್ತೆ. ಈ ಯುದ್ಧದಲ್ಲಿ ಗೆದ್ದಿರೋದ್ರಿಂದ ಇವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಮತ್ತೊಂದ್ಸಲ ಈ ಪ್ರಪಂಚನ ಕಾಪಾಡಿ. ಹಾಗೆ ಗಾಡ್ಜಿಲಾನು ಕೂಡ ಮತ್ತೆ ಸ್ಟೇಡಿಯಂ ನ ಒಳಗಡೆ ಬಂದು ಮಲ್ಕೋಬಿಡುತ್ತೆ. ನಂತರ ಈ ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲಾ ಏಪ್ಸ್ ಗಳು ಗುಲಾಮತನನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶೀಮು ಮೇಲೆ ಕುಂತ್ಕೊಂಡು ಕಾಂಗ್ ಹಾಗೆ ಸೂಕೋ ಬರ್ತಾರೆ. ಎಲ್ಲಾ ಏಪ್ಸ್ ಗಳು ಕೂಡ ಕಾಂಗ್ ನ ತಮ್ಮ ರಾಜನಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಹಾಗೆ ಶೀಮೋ ಕೂಡ ಇನ್ಮೇಲೆ ಕಾಂಗ್ ಜೊತೆನೆ ಇರಬೇಕು ಅಂತ ಡಿಸೈಡ್ ಮಾಡಿರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಲಿ ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಗಾಡ್ಜಿಲಾನ ಅಥವಾ ಕಾಂಗ್ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.